ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ರು ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅಂದ್ಕೊಂಡೀನಿ. ಇವತ್ತಿನ ವ್ಲಾಗ್ನ ಈಗ ಮಾರ್ನಿಂಗ್ ಹಸ್ಬೆಂಡ್ ಮನೆಯಾಗ ಸ್ಟಾರ್ಟ್ ಮಾಡಕತ್ತೀನಿ. ಸೊ ಮೊನ್ನೆ ವ್ಲಾಗ್ನ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಿರ್ತೈತಿ, ಊರಿಗೆ ಬಂದೇನಿ ಅಂಥೇಳಿ. ಸೊ ಹಸ್ಬೆಂಡ್ ಮನೆಯಾಗ ಮಾರ್ನಿಂಗ್ ಮಾಡ್ತಾರೋವಂಥ ವ್ಲಾಗ್ ಇದು. ಈಗ ಜಸ್ಟ್ ಎದ್ದೇವಿ, ಬಾಂಡೆ ತಿಕ್ಕೇವಿ ಅಷ್ಟೇ. ನೆಕ್ಸ್ಟ್ ಈಗ ಚಹಾ ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ್. ಅಜ್ಜ ಆಲ್ರೆಡಿ ಸ್ನಾನ ಮಾಡಿಕೊಂಡು ದೇವ್ರ ಗುಡಿಗೆ ಹೋಗಿದ್ದಾನ. ಸೊ ಹೋಗಿ ಬರೋದ್ರೊಳಗೆ ಚಹಾ ಮಾಡಬೇಕು. ಸೊ ಹಾಗಾಗಿ ಇವಾಗ ಹಾಲು ಹಿಂಡ್ಕೊಳಕತ್ತೀನಿ ಆಡಿಂದು. ಮತ್ತು ಬೆಂಗಳೂರಿಂದ ನಮ್ಮ ಮಾಮ ಆ್ಯಂಡ್ ನಮ್ಮ ಮಾಮನ ಮಗಳು ಅಪೂರ್ವ, ಸೊ ಇಬ್ಬರು ಬಂದಿದ್ದಾರೆ ಬೆಂಗಳೂರಿಂದ. ಅದು ಟೈಮು ಮಾರ್ನಿಂಗ್ 5:30 ಆಗಿತ್ತು. ಸೊ ನಾವಿನ್ನೂ ಮಲ್ಕೊಂಡಿದ್ವಿ. ಅಷ್ಟು ಜಲ್ದಿ ಅಷ್ಟು ನಸುಕಿನಾಗ ಬಂದುಬಿಟ್ಟಿದ್ರು. ಅದು ಸ್ಟೇಷನಿಂದ ನಡ್ಕೊತ ಬಂದಿದ್ದಾರೆ. ಮನ್ಯಾಗ ಯಾರಿಗೂ ಕಾಲ್ನೂ ಮಾಡಿಲ್ಲ, ಇನ್ನೂ ಮಲ್ಕೊಂಡಿರ್ತಾರೆ, ಡಿಸ್ಟರ್ಬ್ ಮಾಡೋದು ಬೇಡ ಅಂಥೇಳಿ ಅಷ್ಟು ದೂರದಿಂದ ವಾಕ್ ಮಾಡ್ಕೊಂತ ಬಂದಾರ ನೋಡ್ರಿ. ನಿನ್ನೆ ಹಾಕ್ಬೇಕಿತ್ತು ಲೆಕ್ಕ. ಹಚ್ಚ ಕಡೆ ಬಗ್ಲಿಗೆ ಒಂದು ಹಾಕ್ತಿರಿನ? ಇನ್ನೂ ಒದ್ರಾಕಂದೈತೆ ನಾಟಕ. ಇನ್ನೂ ಸ್ವಲ್ಪ ಮ್ಯಾಕ್ ತಗೋಬೇಕಿತ್ತಲ್ಲ ಅಕ್ಕಿ. ಇರ್ಲ ಹಾಕ್ರಿ. ಅಷ್ಟೇ ಸರ್. ಮತ್ತೆ ಕನ್ಫ್ಯೂಸ್ ಆಗತ್ತೆ ಅಕ್ಕಿ ದೊಡ್ಡದು ಅಕ್ಕಿ ಇಡಕ್ಕೆ ಹೋದ್ರೆ. ಬರ್ತದ. ಸರಿ. ಅಚ್ಚಿ ಸೈಡ್ ಇತ್ತೇನ ಅದು? ಎರಡು ಕಡೆ ಐತಿ ಹಿಂಗ ಅಲ್ಲ. ಕೈ ಹಸಿ ಮಾಡ್ಕೊಬಿಟ್ರೆ ಚಂದ. ಓಕೆ ಫ್ರೆಂಡ್ಸ್, ಇವಾಗ ಮಸ್ತ್ ಸೂಪರಾಗಿರುವಂಥ ರಂಗೋಲಿ ಬಿಡ್ಸಾಕಂತೀನಿ. ಫ್ಲವರ್ ರಂಗೋಲಿ. ನಾನು ಫಸ್ಟ್ ಟೈಮ್ ಈ ರಂಗೋಲಿನ ಟ್ರೈ ಮಾಡಕ್ಕಂತಿರೋದು. ನ್ಯೂ ರಂಗೋಲಿ ಬಿಡ್ಸೋಣ, ಯಾವಾಗಲೂ ಬಿಡಿಸಿದ ರಂಗೋಲಿನೇ ಬಿಡಿಸೋದು ಬೇಡ, ಅದೇ ಓಲ್ಡ್ ರಂಗೋಲಿ ನಮಗೂ ಒಂದು ರೀತಿ ಸ್ಪೆಷಲ್ ಆಗುತ್ತೆ. ಮತ್ತು ನಾವೂ ಹೊಸ ರಂಗೋಲಿನ ಕಲ್ತಂಗೆ ಆಗ್ತೈತಿ ಅಂತೇಳಿ ಸೊ ನಮ್ಮ ದೀಪಾಗೆ ಹೇಳಿದೆ, ಒಂದು ಯಾವ್ದಾರು ಹೊಸ ರಂಗೋಲಿ ಸರ್ಚ್ ಮಾಡಿ ಗೂಗಲ್ನಾಗ ಅಂತೇಳಿ. ಸೊ ಆಕೆ ಸರ್ಚ್ ಮಾಡಿದ್ಲು. ಸೊ ಅದರೊಳಗೆ ಇವಾಗ ಒಂದು ಚೂಸ್ ಮಾಡಿಕೊಂಡು ಮಸ್ತ್ ಸೂಪರಾಗಿರೋ, ಅಂದ್ರೆ ಕಡಿಮೆ ಟೈಮ್ ಇರಬೇಕು, ಸೂಪರಾಗಿರಬೇಕು ರಂಗೋಲಿ. ಮತ್ತು ಚುಕ್ಕಿ ರಂಗೋಲಿ, ಕಡಿಮೆ ಚುಕ್ಕಿದಿರಬೇಕು, ಸಣ್ಣದ ರಂಗೋಲಿ ಇರಬೇಕು. ಸೊ ಬಹಳ ಟೈಮ್ ಹಿಡಿಬಾರ್ದು. ಸೊ ಆ ಥರ ರಂಗೋಲಿನ ಚೂಸ್ ಮಾಡಿ ಈಗ ಬಿಡ್ಸಾಕಂತೀನಿ ನೋಡ್ರಿ ಫ್ರೆಂಡ್ಸ್. ಎಷ್ಟು ಮಸ್ತಾಗಿ ಬಂದೈತಿ ನೋಡ್ತಾ ಇರ್ಬೋದು. ಜಸ್ಟು 7ರಿಂದ 4 ಚುಕ್ಕಿ ರಂಗೋಲಿ ಇದು. ನೋಡಿದ್ರೆ ಫುಲ್ ಎಲ್ಲ ಫೈನಲ್ ರಂಗೋಲಿ ಬಿಡಿಸಿದ ಮ್ಯಾಗ ನೋಡಿರಿ ಫೈನಲ್ ಲುಕ್ ಯಾವ ಥರ ಬಂದಿರ್ತೈತಿ ಅಂತೇಳಿ. ಸೂಪರಾಗಿ ಬಂದಿತ್ತು, ನನಗಂತೂ ಪರ್ಸ್ನಲಿ ಲೈಕ್ ಆಯಿತು. ಸೊ ನೀವು ಖಂಡಿತ ಈ ರಂಗೋಲಿನ ಇಷ್ಟಪಡ್ತೀರಿ ನೋಡಿದವರು. ಪೂರ್ತಿ ವ್ಲಾಗ್ ಎಂಡ್ ತನಕ ವಾಚ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡ್ರಿ. ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿರಿ. ಇವಾಗಲೇ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಫ್ಲವರ್ ಎಷ್ಟು ಚಂದ ಬಂದೈತಿ ಅಂಥೇಳಿ. ಮತ್ತು ಭಾಳ ದೊಡ್ಡ ರಂಗೋಲಿನೂ ಅಲ್ಲ, ಬರೀ 7ರಿಂದ 4 ಚುಕ್ಕಿ ಅಷ್ಟೇ. ಸೊ 7ರಿಂದ 4 ಚುಕ್ಕಿನ ಅದನ್ನ ಸ್ವಲ್ಪ ದೂರ ಚುಕ್ಕಿ ಇಟ್ಟು ಬಿಡಿಸಿರೋ ಅಂಥದ್ದಿದು. ಮಸ್ತ್ ಅಂದ್ರೆ ಮಸ್ತ್ ಬಂದಿತ್ತು. ಇಷ್ಟು ಮಸ್ತಾಗಿ ರಂಗೋಲಿ ಬರುತ್ತೆ ಅಂತ ಹೇಳಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕಂದ್ರೆ ಫಸ್ಟ್ ಟೈಮ್ ಅಲ್ವಾ ಈ ರಂಗೋಲಿನ ನಾನು ಬಿಡ್ಸಕ್ಕಂತಿರೋದು. ಅದ್ರಾಗೂ ನನಗೆ ಪುಡಿಯಲ್ಲಿ ಈ ಥರ ನೆಲದ ಮೇಲೆ ಬಿಡ್ಸೋದಕ್ಕೆ ಭಾಳ ಲೈಕ್ ಆಗ್ತೈತಿ. ಅಲ್ಲಿ ಬೆಳಗಾವಿ ಒಳಗಾದ್ರೆ ಚಾಕ್ ಪೀಸ್ನಾಗ ಹಾಕ್ತೀನಿ, ಹುಡುಗರೆಲ್ಲ ತುಳಿದಾಡ್ತಾರೆ. ಮತ್ತು ಮನೆ ಒಳಗೆಲ್ಲ ಅದ ರಂಗೋಲಿ ಪುಡಿ ಎಲ್ಲ ತುಳ್ಕೊಂಡು ಅಡ್ಡಾಡ್ತಾರಲ್ಲ, ಮನೆಯೆಲ್ಲ ಉಸುಗುಸುಗೆ ಆಗ್ತೈತಿ ಅಂಥೇಳಿ. ಸೊ ನಾನು ರಂಗೋಲಿ ಪುಡಿದೊಳಗೆ ಹಾಕಂಗಿಲ್ಲ. ಆದರೆ ಈ ಥರದ ಕಾಂಕ್ರೀಟ್ ನೆಲದ ಮ್ಯಾಗ ಅಥವಾ ಡಾಂಬರ್ ನೆಲದ ಮ್ಯಾಗ ಹಿಂಗೆ ಕಲ್ಲಿನ ನೆಲದ ಮ್ಯಾಗ ಹಾಕಕ್ಕೆ ಮಸ್ತ್ ಇರ್ತೈತಿ ಇಂಥ ರಂಗೋಲಿ ಬಿಡ್ಸಕ್ಕೆ. ನೋಡ್ತಾ ಇರ್ಬೋದು ಇವಾಗ ಫೈನಲಿ ರಂಗೋಲಿ ಎಲ್ಲ ಬಿಡಿಸೋದಾಯಿತು. ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ, ನೋಡ್ತಾ ಇರ್ಬೋದು ಎಷ್ಟು ಸೂಪರ್ ಬಂದೈತಿ ನೋಡ್ರಿ ಫ್ರೆಂಡ್ಸ್. ಸೊ ಹೆಂಗಾಗೈತಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಸೊ ಹಂಗೆ ನೀವೂ ಒಂದು ಸಲ ಟ್ರೈ ಮಾಡಿರಿ ಈ ರಂಗೋಲಿನ.
ಬರೀ 7-4 ಚುಕ್ಕಿ ರಂಗೋಲಿ ಅಷ್ಟೇ. ನೋಡ್ತಾ ಇರ್ಬೋದು ಫ್ಲವರ್ ರಿಯಲ್ ರೋಸ್ನೇ ತೊಗೊಂಬಂದು ಇಟ್ಟಂಗಾಗೈತಿ. ಹೆಣ್ಮಕ್ಳಿಗಂತೂ ಈ ಥರ ಹಬ್ಬ ಹುಣ್ಣಿ ಬಂದು ಅಂತಂದರೆ ಈ ಥರ ಕಲರ್ಫುಲ್ ರಂಗೋಲಿನ ಹಾಕೋದಕ್ಕೆ ಭಾಳ ಇಷ್ಟಪಡ್ತಾರೆ. ಅವ್ರು ಬಿಡಿಸಿರೋ ರಂಗೋಲಿನ ಅವರೇ ಎಷ್ಟು ಸಲ ನೋಡಿಕೊಂಡು ಓಡಾಡಿಕೊಂಡು ಖುಷಿ ಪಡ್ತಿರ್ತಾರೇನೋ ಒಳಗೆ. ಸೊ ಅದ್ರಾಗೂ ನಾನು ಒಬ್ಳು. ಇನ್ನೊಂದೇನಂದ್ರೆ ರಂಗೋಲಿ ಬಿಡಿಸಿ ಇನ್ನೂ 1/2 ಅವರ್ನೂ ಆಗಿರಲಿಲ್ಲ, ಆಗಲೇ ರಂಗೋಲಿ ಮ್ಯಾಗ ಬೈಕ್ ಹತ್ತಿಸ್ಬಿಟ್ಟೆ ನಮ್ಮ ಸತೀಶ. ಹಿಂಗತೆ ಮಾಡ್ತಾರೆ ನೋಡ್ರಿ ರಂಗೋಲಿ ಬಿಡಿಸೋರು ಪ್ರತಿಯೊಬ್ಬರು. ನಾವು ಬಿಡಿಸ್ದಾಗ ರಂಗೋಲಿ ಹೆಂಗಿರ್ತೈತಲ್ಲ, ಸೊ ಸಂಜೆವರೆಗೂ ಹಂಗೆ ಚೆನ್ನಾಗಿರಬೇಕು ಅಂಥೇಳಿ ಅನ್ಕೊತಿರ್ತಾರೆ. ಬಟ್ ಯಾರಾದರೂ ತುಳಿಯೋದು, ಮಕ್ಕಳು ತುಳಿದಾಡೋದು, ಕೆಡಿಸೋದು ಏನೋ ಒಂದು ಆಗೇ ಬಿಡ್ತೈತೆ ನೋಡ್ರಿ. ಅವಾಗ ಹಂಗಾರೆ ಹೆವಿ ಸಿಟ್ಟು ಬಂದಿರ್ತೈತಿ. ಹಂಗತೆ ಆದಾಗ ಯಾರಿಗೆಲ್ಲ ಸಿಟ್ಟು ಬಂದಿರ್ತೈತಿ, ಒದ್ರಾಡಿರ್ತೀರಿ ಅಂಥೇಳಿ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡ್ರಿ. ಓಕೆ ಫ್ರೆಂಡ್ಸ್, ಈಗ ನೋಡ್ರಿ ಅಡುಗೆ ಮಾಡೋದಕ್ಕೆ ಚಾಲೂ ಮಾಡೋಕಂತೈತಿ. ಸೊ ನೋಡ್ತಾ ಇರ್ಬೋದು ಅಕ್ಕ ಇವಾಗ ಬೆಲ್ಲ ಜಜ್ಜಕ್ಕಂತಾಳ, ಉದ್ರ ಸಜ್ಕ ಮಾಡಕ್ಕಂಥೇಳಿ ಒಲೆ ಮ್ಯಾಗ ನೀರನ್ನು ಇಟ್ಟಿದ್ದಾಳೆ. ಇವಾಗ ಆಲ್ರೆಡಿ ರವಾನು ಹುರ್ಕೊಂಡಿದ್ದಾಳೆ. ಒಲೆ ಮ್ಯಾಗ ಇಟ್ಟಿರುವಂತಹ ಬೊಗನಿಗೆ ಈಗ ಬೆಲ್ಲ ಜಜ್ಜಿ ಹಾಕಿ ಕುದಿತಾ ಇರೋವಾಗ ರವೆ ಹಾಕಿ ತಿರುವಿದ್ರೆ ಉದ್ರ ಸಜ್ಕ ರೆಡಿ ಆಗ್ತೈತಿ. ಈಗಿಲ್ಲ ನಮ್ಮ ಅಪ್ಪುರವಾಗ ಚಹಾ ಮತ್ತು ಬಿಸ್ಕಿಟು ಹಾಕಿ ಕೊಟ್ಟೇವಿ. ಥಂಡಾಗಿ ಬಂದಿರ್ತಾಳಲ್ಲ, ಸೊ ಫಸ್ಟು ಅಕ್ಕಿಗೆ ಹಾಕ್ಕೊಟ್ವಿ. ಚಹಾ ಬಿಸ್ಕಿಟ್ ತಿಂದ್ಲು. ಸೊ ಈಗ ನೋಡ್ರಿ ನಮ್ಮಮ್ಮ, ಅನ್ವಿತಾ, ಅರ್ವಿನು, ನಮ್ಮ ದೀಪ, ಸೊ ನಾನು, ಅಕ್ಕ ಎಲ್ಲರೂ ಇವಾಗ ಚಹಾ ಬಿಸ್ಕಿಟು ತಿಂತೇವೆ. ಬಿಸ್ಕಿಟು ಅದಾವು, ಬ್ರೆಡ್ಡು, ಬನ್ನು ಎಲ್ಲ ಅದಾವು. ಸೊ ಅವ್ರಿಗೆ ಬೇಕಾಗಿದ್ದು ತಿಂತಾರೆ ನೋಡ್ರಿ. ಅಕ್ಕ ಈಗ ಅಲ್ಲಿ ಸೈಡಲ್ಲಿ ಏನು ಮಾಡಕತ್ತಾರ ಅಂತಂದ್ರೆ, ನೆನ್ನೆ ನೈಟ್ದು ಒಂದು ಸ್ವಲ್ಪ ರೈಸ್ ಇತ್ತು. ಆ ರೈಸಿಗೆ ಈಗ ಒಗ್ಗರಣೆ ಹಾಕಕತ್ತಾಳ. ನಾವು ಹೆಂಗೆ ನಾರ್ಮಲಿ ಚುಮರಿಗೆ ಹೆಂಗೆ ಒಗ್ಗರಣೆ ಹಾಕ್ತೀವಿ ಹಂಗೆ ಪಟ್ ಅಂತೇಳಿ ಕ್ವಿಕ್ಕಾಗಿ ಹಾಕಿದ್ರಾಯ್ತು ಅಂತೇಳಿ ಹಾಕಕತ್ತಾಳ. ಈಗ ಮಾಮ ಹೊಲಕ್ಕೆ ಹೊಂಟಿದಾರ ಸ್ವಲ್ಪ ಕಾಯಿಪಲ್ಲೆ ಎಲ್ಲ ತರಕಂತೇಳಿ. ಸೊ ಉಂಡು ಹೋಗೋವಲ್ರಕ್ಕ ಅಂಥೇಳಿ ನೋಡ್ರಿ. ಹೊಲಾಗಿದ್ದ ನಮ್ಮ ಮಾಮ ಚಳರ ಕರ್ಕೊಬಂದನ, ಹಸಿ ಮೆಣಸಿನ್ಕಾಯಿ ತೊಗೊಬಂದನ, ಟಮಾಟಿ ಹಣ್ಣು, ಬದ್ನಿಕಾಯಿ, ಚಪಾತಿ ಮಾಡೋ ಸ್ವಲ್ಪ ಹಿಟ್ಟು ಕಲಿಸೈತಿ. ಏನು ಮಾಡಕತ್ತಿ ಅಕ್ಕ ಈಗ? ಉಪ್ಪಿಟ್ಟು ಮಾಡಕತ್ತಿ. ಬದ್ನಿಕಾಯಿ ಹಚ್ಚಲಿ ಪಲ್ಯ ಬ್ಯಾಡ ಅಂತ. ಓಕೆ ಫ್ರೆಂಡ್ಸ್, ಇವಾಗ ಫೈನಲಿ ಉದ್ರ ಸಜ್ಕ ಮಾಡಿದ್ದಾಯ್ತು. ಉದ್ರ ಸಜ್ಕ ಮಾಡಿದ್ಮ್ಯಾಗ ಹಿಂಗೆ ಒಂದು ವೈಟ್ ದೊತ್ತರದ ಮ್ಯಾಗ ಹರ್ವಾಕೈತಿ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ಒಳಗೆ ಜಗ್ಲಿ ಒಳಗನ ಹರ್ವಾಕೀವಿ. ಹಂಗೆ ಮಾಡಿ ಮಾಮೂಲಿ ಅಡುಗೆ ಎಲ್ಲ ಹೆಂಗೆ ಇಡ್ತೀವಿ ಹಂಗೆ ಇಡುವಂಗೆ ಇರಲಿ. ಇದನ್ನು ಮಾಡಿಂದ ಫುಲ್ಲು ತೆಳ್ಳಗೆ ಹರವಬೇಕು, ಕೈಲಿ ತಿಕ್ಕಬೇಕು, ಉದುರು ಆಗಬೇಕು ಅದು ಸಜ್ಕ. ಸೊ ಹಂಗತೆ ಮಾಡಿ ಇವಾಗ ನೋಡ್ರಿ ಅದ್ರ ಮ್ಯಾಗ ಒಂದು ಮತ್ತೊಂದು ಪದ್ರ ದೋತ್ರದ ಅರ್ಬಿನ ಮುಚ್ಚಿದ್ವಿ. ಆ್ಯಕ್ಚುಲಿ ಪ್ರತಿ ವರ್ಷವೂ ಹಿಂದಿನ ದಿನ ಮಾಡಿರ್ತಿದ್ಲು. ಯಾವುದೇ ಫಂಕ್ಷನ್ ಆಗಲಿ, ಜಾತ್ರೆ ಆಗಲಿ, ಏನಾದರೂ ಮಾಡೋದಿತ್ತು ಅಂತಂದ್ರೆ ಹಿಂದಿನ ದಿನ ಮಾಡಿ ಇಟ್ಟಿರ್ತಿದ್ಲು. ಸೊ ಈ ವರ್ಷ ಈಗ ಬೆಳಗ್ಗೆ ಮಾಡಿದಾಳೆ ನೋಡ್ರಿ. ಹಿಂದಿನ ದಿನ ಮಾಡಿದರೆ ಒಂದು ಸ್ವಲ್ಪ ಚಲೋ ಆಗ್ತೈತಿ, ಉದುರು ಆಗ್ತೈತಿ, ಮತ್ತೊಂದು ಕೆಲಸ ಹಗುರ ಅನ್ನಿಸ್ತೈತಿ. ಫ್ರೆಂಡ್ಸ್, ಈಗ ನೋಡ್ರಿ ನಮ್ಮ ದೊಡ್ಡ ಮಾಮ ಒಂದು ಬಿಗ್ ಸರ್ಪ್ರೈಸ್ ಗಿಫ್ಟ್ನ ತೊಗೊಂಬಂದಿದ್ದಾನ. ಸೊ ಯಾರಿಗೆ ಏನು ಗಿಫ್ಟ್ ಅಂಥೇಳಿ ಬ್ಲಾಗ್ನ ಎಂಡ್ ತನಕ ನೋಡ್ರಿ ಗೊತ್ತಾಗ್ತೈತಿ. ಹೆಂಗೈತಿ? ನೀನು ತಾಳಿ ಹಾಕಿಲ್ಲ. ಅನ್ನ 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 ತೊಂಬ ತೋರ ನೋಡು. ಹೆಂಗೈತವ? ಐತಿ. ಅರ್ಜೆಂಟ್ ಕೈಗ ಅಜ್ಗೂ ಒಂದು ತೋರಿಸ್ಕೊಡ್ತು. ಸೊ ಓಕೆ ಫ್ರೆಂಡ್ಸ್, ಆಲ್ರೆಡಿ ನಿಮ್ಗೆ ಇವಾಗ ಗೊತ್ತಾಗೈತಿ ಏನು ಗಿಫ್ಟ್ ತೊಗೊಂಡು ಬಂದೈತಿ ಅಂಥೇಳಿ. ಸೊ ನಮ್ಮ ದೊಡ್ಡ ಮಾಮ ಬೆಂಗಳೂರಿಂದ ನ್ಯೂ ಮಾಂಗಲ್ಯ ಚೈನ್ ತೊಗೊಂಡು ಬಂದಿದ್ದಾರೆ. ಯಾರಿಗೆ ತೊಗೊಂಡು ಬಂದಿದ್ದಾರೆ ಅಂತ ಕೂಡ ಹೇಳ್ತೀನಿ. ಸೊ ಯಾರಿಗೆ ತೊಗೊಂಡು ಬಂದಿದ್ದಾರೆ ಅಂದ್ರೆ ಫ್ರೆಂಡ್ಸ್, ಇವಾಗ ಊರಲ್ಲಿರೋ ಅಕ್ಕ ಇದ್ದಾರಲ್ಲ, ಸೊ ಅವರಿಗೆ ತೊಗೊಂಡು ಬಂದಿರೋ ಅಂಥದ್ದು. 3ನೇ ಮಾಮ ಇದರೆಲ್ಲ ವ್ಯವಸಾಯ ಮಾಡ್ತಾರಲ್ಲ, ಸೊ ಅವ್ರ ವೈಫ್ಗೆ ತೊಗೊಂಡು ಬಂದಿರೋದು. ಸೊ ಈ ಬ್ಲಾಗಲ್ಲೂ ಕೂಡ ನೋಡಿರಿ ನೀವು. ತೆಳ್ಳಗಿದ್ದಾರಲ್ಲ ಅಕ್ಕ, ಸೊ ಆ ಅಕ್ಕನಿಗೆ ತೊಗೊಂಬಂದಿರೋದು ಮಾಂಗಲ್ಯ ಚೈನು. ಸೊ ಮಾಂಗಲ್ಯ ಚೈನ್ ಹೆಂಗೈತಿ ಏನು ಅಂಥೇಳಿ ನಮ್ಮ ಅಜ್ಜಗೆ ಈಗ ತೋರ್ಸಕ್ಕಂತೈತಿ. ಆಲ್ರೆಡಿ ಇವಾಗ ತೋರಿಸಿದಾರೆ, ಫಸ್ಟನ್ನ ನಮ್ಮ ಅಜ್ಜನಿಗೆ ತೋರಿಸಿರೋದು. ಸೊ ಅವಾಗ ವಿಡಿಯೋ ಶೂಟ್ ಮಾಡ್ಕೊಂಡಿರಲಿಲ್ಲ. ಸೊ ಇವಾಗ ಇನ್ನೊಮ್ಮೆ ತೋರ್ಸಕ್ಕಂತೇವಿ ವಿಡಿಯೋ ಶೂಟ್ ಮಾಡ್ಕೊಳಕ್ಕಂತೇಳಿ. ಆಗಲ್ಲೀಗ ನೋಡಿನಲ್ಲ ಹೊಳಮಳ ಎಷ್ಟು ಸಲ ನೋಡಲಿ ಅಂತೇಳಿ ಹೇಳಕತ್ತಿದ್ದ ನಮ್ಮ ಅಜ್ಜ. ಸೊ ನೋಡ್ರಿ ಫ್ರೆಂಡ್ಸ್, ಈ ರೀತಿಯಾಗಿ ಐತಿ. ಹತ್ತಿರದಿಂದ ತೋರ್ಸಕತ್ತೀನಿ ನಿಮ್ಗೆ ಮಾಂಗಲ್ಯ ಚೈನ್ ಯಾವ ಥರ ಐತಿ ಅಂಥೇಳಿ. ಇದಕ್ಕಿನ್ನೂ ತಾಳಿ ಹಾಕ್ಸಿಲ್ಲ. ಆಲ್ರೆಡಿ ಅಕ್ಕನ ಹತ್ರ ಇವಾಗ 2 ಜೊತೆ ತಾಳಿ ಅದಾವು. ಒಂದು ಜೊತೆ ತೆಗೆದಿಟ್ಟಿದ್ದಾರೆ, ಒಂದು ಜೊತೆ ಕೊಳ್ಳಾಗ ಹಾಕ್ಕೊಂಡಿದ್ದಾರೆ. ಸೊ ಕೊಳ್ಳಾಗ ಹಾಕ್ಕೊಂಡಿರೋವಂತಹ ತಾಳಿ ಇದಾವಲ್ಲ ಅವು ಸ್ವಲ್ಪ ದೊಡ್ಡ ಅದಾವು.
ಸೊ ಅದ ತಾಳೆನ ಇವಾಗ ಈ ಮಾಂಗಲ್ಯ ಚೈನ್ಗೆ ಹಾಕ್ಕೊಳ್ಳೋರದಾರ. ಸೊ ಹಾಗಾಗಿ ಬರೀ ಚೈನ್ ಅಷ್ಟಾಗಿ ಕಾಣಿಸಕತ್ತೈತಲ್ಲ, ನಾವು ಹಂಗೆ ಅಂದ್ಕೊಂಡ್ವಿ. ನೋಡಿದ ಕೂಡಲೇ ತಾಳಿನ ಇಲ್ಲಲ್ಲ ಅಂಥೇಳಿ ಆಮೇಲೆ ಗೊತ್ತಾಯಿತು. ಅದ್ರ ಜೊತೆ ತಾಳಿದಿದ್ರೆ ಇನ್ನೂ ಎಕ್ಸ್ಟ್ರಾ ಲುಕ್ ಬಂದಿರೋದು. ಸೊ ಇನ್ನು ನೆಕ್ಸ್ಟ್ ಮತ್ತೆ ಯಾವಾಗಾದ್ರೂ ಊರಿಗೆ ಬಂದಾಗ ಕೊಳ ಹಾಕ್ಕೊಂಡಿರ್ತಾರಲ್ಲ, ಸೊ ತಾಳಿ ಹಾಕ್ಕೊಂಡಿಂದ ಹೆಂಗೆ ಕಾಣಕತ್ತೈತಿ ಅಂತೇಳಿ ಬೇಕಿದ್ರೆ ಅವಾಗ ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ಊರಿಗೆ ಬಂದಾಗ. ಸೊ ಈಗ ತೊಗೊಂಡು ಬಂದಿದ್ದಾರೆ. ತಾಳಿದ್ದಿದ್ರೆ ಇವಾಗನ ಹಾಕ್ಕೋಬೋದಾಗಿತ್ತು ಕಾರ್ತಿಕ ಉತ್ಸವದಾಗ. ಚೆನ್ನಾಗಿತ್ತು. ಬಟ್ ಏನಂದ್ರೆ ಸ್ವಲ್ಪ ಕರಿಮಣಿ ಜಾಸ್ತಿ ಆದವು ಅಂತಲೇ ಹೇಳಕ್ಕಂತಿದ್ರು ಎಲ್ಲರೂ. ನಮ್ಮ ಅಜ್ಜನ ಹೇಳ್ದೆ ಇವನಾಗಿ ಕರಿಮಣಿನ ಭಾಳ ಅದು, ಬರೀ ಕರಿಮಣಿನ ಕಾಣಕತ್ತಾವು ಅಂತೇಳಿ. ಒಂದು 1% ಅಷ್ಟು ಕರಿಮಣಿ ಇದ್ದಿದ್ರೆ ಒಂದು ಎಕ್ಸ್ಟ್ರಾ ಲುಕ್ ಬಂದಿರೋದು. ಸೊ ಅಂದ್ರೆ ಹಳ್ಳಿ ಒಳಗೆ ಕರಿಮಣಿ ಇಲ್ಲದ್ದು ಮಾಂಗಲ್ಯ ಚೈನ್ ಹಾಕ್ಕೊತಾರೋ ಇಲ್ಲೋ ಅಂತೇಳಿ. ಸೊ ಈ ತಿಂಕೊಳಗೆ ದೊಡ್ಡ ಮಾಮ ತೊಗೊಂಡು ಬಂದಿರ್ಬೋದು. ಕೆಲವ್ರು ಅಂತಾರ ಮಾಂಗಲ್ಯ ಚೈನ್ ಅಂದ್ರೆ ಬರೀ ಚೈನ್ ಅಷ್ಟೇ ಇದ್ರೆ ಚೆಂದ ಇರೋಂಗಿಲ್ಲ, ಕರಿಮಣಿ ಇರಬೇಕು ಅಂದ್ರನ ಅದು ತಾಳಿ ಸರಕ್ಕೆ ಒಂದು ಕಳೆ ಅಂತಂದು ಹೇಳ್ತಾರೆ. ಅಲ್ಲೂ ಇವಾಗ ಯಾರಾದ್ರೂ ಶಾಪಲ್ಲಿ ಕೇಳಿರ್ಬೋದು, ಅವ್ರೂ ಇದೇ ಸಜೆಷನ್ ಮಾಡಿರ್ಬೋದು ಅಂತ ಅನ್ಕೊತೀನಿ. ಆದರೂ ಚೆಂದ ಇತ್ತು. ನಮ್ಮ ಅಕ್ಕನೂ ಅದ ಹೇಳಕತ್ತಿದ್ಲು, ಕರಿಮಣಿ ಇದ್ರನ್ನ ಚೆಂದ, ತೀರ ಭಾಳ ಇದಿದ್ರೂ ಚೆನ್ನಾಗಿರಲ್ಲ ಅಂತಂದು ಅದ ಹೇಳಕಂತಿದ್ಲು. ಆ್ಯಂಡ್ ನೀವೆಲ್ಲ ಅನ್ಕೊತಿರ್ಬೋದು ಇವಾಗ ಎಷ್ಟು ಗ್ರಾಮ್ ಐತಿ ಮಾಂಗಲ್ಯ ಚೈನ್ ಅಂತೇಳಿ. ಸೊ 4 ತೊಲೆ ಐತಿ ಫ್ರೆಂಡ್ಸ್. 4 ತೊಲೆ ಅಂತಂದ್ರೆ ನಮ್ಮ ಕಡೆ ಮಂದಿಗೆಲ್ಲ ಗೊತ್ತಾಗ್ತೈತಿ 4 ತೊಲೆ ಅಂದರೆ ಎಷ್ಟು ಅಂತ. ಸೊ ಇನ್ನು ಬೆಂಗಳೂರು ಸೈಡ್ ಆ ಸೈಡವ್ರಿಗೆಲ್ಲ ಗೊತ್ತಾಗಂಗಿಲ್ಲ 4 ತೊಲೆ ಅಂತಂದ್ರೆ ಎಷ್ಟು ಅಂಥೇಳಿ. 40 ಗ್ರಾಮ್ ಐತಿ ಫ್ರೆಂಡ್ಸ್. ನೋಡೋದಕ್ಕೆ ಆ ಥರ ಅನ್ಸಂಗಿಲ್ಲ ಅದ್ರದ 40 ಗ್ರಾಮ್ ಐತಿ ಅಂಥೇಳಿ. ಬಟ್ ಐತೆ ಅದು, ಅಂದ್ರೆ ಕರಿಮಣಿ ಕಾಣಕತ್ತವಲ್ಲ ಹಾಗಾಗಿ ಹಂಗೆ ಅನ್ನಿಸ್ತೈತಿ. ಅಂದರೆ ಸ್ವಲ್ಪ ಡಿಸೈನ್ ಎಲ್ಲ ದಪ್ಪ ಇತ್ತು. ಸೊ 4 ತೊಲೆದೈತಿ ನೋಡ್ರಿ ಫ್ರೆಂಡ್ಸ್. ಚೆನ್ನಾಗಿತ್ತು. ತಾಳೆದು ಹಾಕಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತೈತಿ. ಅಕ್ಕನಿಗೂ ಇಷ್ಟ ಆಯಿತು. ಬಟ್ ನಮ್ಮ ಅಜ್ಜನಿಗೂ ಇಷ್ಟ ಆಗಲಿಲ್ಲ, ಕರಿಮಣಿ ಭಾಳ ಅದು ಇವು ಅಂಥೇಳಿ. ಸೊ ಇವನ್ನ ಕರಿಮಣಿ ತೆಗಿಸ್ತೀನಿ ಅಂಥೇಳಿ ಹೇಳಕ್ಕಂತಿದ್ದ. ಸೊ ನೋಡಬೇಕು ಏನೇನು ಮಾಡ್ತಾರ ಅಂಥೇಳಿ. ಓಕೆ ಫ್ರೆಂಡ್ಸ್, ಫೈನಲಿ ನಮ್ಮ ಮಾಮ ಅಂತೂ ನಮ್ಮ ಊರಲ್ಲಿರೋ ಅಕ್ಕನಿಗೆ ಮಾಂಗಲ್ಯ ಚೈನ್ ಈ ಥರದ್ದು ತೊಗೊಬಂದಿದ್ದಾರೆ. ನೋಡ್ರಿ ಹೆಂಗೈತಿ ಏನಂತೇಳಿ ನೀವು ಕಮೆಂಟ್ ಮಾಡಿ ಹೇಳ್ರಿ. ಸೊ ಎಲ್ಲ ಹೆಣ್ಮಕ್ಳಿಗೂ ಇದೊಂದು ಕನಸಾಗಿರುತ್ತೆ, ಒಂದು ದೊಡ್ಡ ಆಸೆ ಆಗಿರುತ್ತೆ ಅಂತಲೇ ಹೇಳ್ಬೋದು ಮಾಂಗಲ್ಯ ಚೈನ್ದು. ನಮ್ಮ ಅಕ್ಕನಿಗಿತ್ತೋ ಇಲ್ವೋ ಗೊತ್ತಿಲ್ಲ. ಸೊ ರೀಸೆಂಟಾಗಿ ನಾನು ತೊಗೊಂಡಿದ್ನಲ್ವ, ಸೊ ನನಗೂ ಮಾಂಗಲ್ಯ ಚೈನ್ ಆಯಿತು. ಮತ್ತು ಬೆಂಗಳೂರಲ್ಲಿರೋ ಇಬ್ಬರಿಗೆ ಅಕ್ಕಂದಿರಿಗೂ ಕೊಡಿಸಿದ್ದೆ ಇತ್ತು. 2ನೇ ಅಕ್ಕ ಮಾಂಗಲ್ಯ ಚೈನ್ ಬೇಡ ಅಂಥೇಳಿ ಬಳೆ ತೊಗೊಂಡಿದ್ದಾಳೆ. ಸೊ ಇನ್ನು ದೊಡ್ಡ ಅಕ್ಕ ಅಂತೂ ಮೊದಲೇ ತೊಗೊಂಡ್ಬಿಟ್ಟಿದ್ದಾರೆ ಅವರಂತೂ. ಇನ್ನು ರೀಸೆಂಟಾಗಿ ನಾನು ತೊಗೊಂಡಿನಿ, ನನಗೆ ಹಸ್ಬೆಂಡ್ ಕೊಡಿಸಿದ್ದಾರೆ. ಸೊ ಅವ್ರು 3 ಜನಕ್ಕೂ ದೊಡ್ಡ ಮಾಮ ಕೊಡಿಸಿದ್ದಾರೆ ನೋಡ್ರಿ. ಫೈನಲಿ ಇವಾಗ ಈ ಮನೆ 4 ಜನ ಸೊಸೆದರಿಗೆ ಬಂಗಾರನ ಕೊಡಿಸಿದ್ದಾಯಿತು. ಹಬ್ಬಕ್ಕೆ ಏನು ಮಾಡ್ರಿ? ಕಾರ್ತಿಕ ಉದುರ್ಸೋದಕ್ಕ ಇನ್ನು ನಿಮ್ಮ ಅವನ ಬಂದಿಲ್ಲ. 10 ಗಂಟೆ ದೀಪ ಏನ್ ಮಾಡ್ಕತ್ತೀವ ನೀನು? ಚಪಾತಿ ಮಾಡಕತ್ತೀನಿ. ಪಲ್ಯ ಸೂಸಕತ್ತೀನಿ ಅವ ನೀನ? ಚಳ್ಳಾರಿಕಾಯಿ. ಯವ್ವ ಬಾಗಿಲ ಮ್ಯಾಗ ಕುತ್ಕೋಬೇಡ ಪುಟ್ಟ. ತಾ ಕುತ್ಕೋ ಪುಟ್ಟ. ತಿನ್ನಾಕ ಬೇ ಸಜ್ಜಕದಾಗ ಮತ್ತು ಸಣ್ಣ ಬರ್ತಾಳ ಮತ್ತೆ ಕೇಳ್ಬೇಕು ಟಿಕೆಟ್. ಓಕೆ ಫ್ರೆಂಡ್ಸ್, ಇವಾಗ ಟ್ರಿಪ್ ಪ್ಲ್ಯಾನಿಂಗ್ ಎಲ್ಲ ಮಾಡ್ತಿದ್ದಾರೆ. ಯಾರ್ಯಾರು ಹೋಗೋದು ಏನು ಅಂತೇಳಿ ಟಿಕೆಟ್ ಎಲ್ಲ ಬುಕ್ ಮಾಡಬೇಕಲ್ಲ. ಸೊ ಅಡ್ವಾನ್ಸ್ ಆಗಿ ಹಾಗಾಗಿ ಪ್ಲ್ಯಾನ್ ಮಾಡ್ತಿದ್ದಾರೆ. ಯಾರ್ಯಾರು ಹೋಗೋದಾಗ್ತೈತೋ ಏನೋ ನೋಡೋಣ. ಹೋದ್ರೆ ಗೊತ್ತಾಗ್ತಿಲ್ಲ. ಅಪ್ಕಮಿಂಗ್ ಬ್ಲಾಗ್ಸ್ ಒಳಗಂತೂ ನಿಮಗೆ ಅಪ್ಡೇಟ್ ಸಿಗ್ತೈತಿ. ಸೊ ಇವಾಗ ನಾಷ್ಟ ಅಂತೂ ಮಾಡೀವಿ ಫ್ರೆಂಡ್ಸ್. ಉಪ್ಪಿಟ್ಟು ಮಾಡೇವಿ, ಈಗ ಹಾಕಿ ಕೊಡಬೇಕು. ನಾಷ್ಟ ಕೆಲವರು ಬಂದರು ಅಂತಂದ್ರೆ ಈಗ ಹಾಕಿ ಕೊಡಬೇಕು. ಇನ್ನು ಮಧ್ಯಾಹ್ನದ ಅಡುಗೆನೂ ಸ್ಟಾರ್ಟ್ ಮಾಡಿದ್ವಿ. ಅಕ್ಕ ಮತ್ತು ನಮ್ಮ ದೀಪ ಇಬ್ಬರು ಚಪಾತಿ ಮಾಡಕತ್ತಾರ. ನಾನು ಈ ಕಡೆ ಬದ್ನೆಕಾಯಿ ಪಲ್ಯ ಮಾಡೋಕೆ ಎಲ್ಲ ರೆಡಿ ಮಾಡ್ಕೊಳಕ್ಕಂತಿದ್ದೆ. ಬದ್ನೆಕಾಯಿ ಹೆಚ್ಕೊಳ್ಳೋದು, ಅದಕ್ಕೆ ಮಸಾಲೆ ಎಲ್ಲ ರುಬ್ಕೊಳ್ಳೋದು, ಹಿಂಡಿ ಕಲ್ಲೊಳಗೆ ಹರ್ಕೊಳಕ್ಕತ್ತಿದ್ದೆ. ಸೊ ಓಕೆ ಫ್ರೆಂಡ್ಸ್, ಈಗ ಎಲ್ಲರೂ ನಾಷ್ಟಾಗೆ ಬಂದ್ರಿ. ಈಗ ಪ್ಲೇಟಿಗೆ ಹಾಕಿ ಎಲ್ಲ ರೆಡಿ ಮಾಡೋಕ್ಕಂತ ನೋಡ್ರಿ. ಉಪ್ಪಿಟ್ಟು, ಚುಮ್ಮರಿ, ಸೇವು, ಚಕ್ಲಿ ಎಲ್ಲ ಹಾಕೇನಿ. ಸೊ ಇವನೀಗ ಒಂದೊಂದಾಗಿ ಹೋಗಿ ಕೊಡಬೇಕು. ಸೊ ಇವತ್ತಿನ ಮಾರ್ನಿಂಗ್ ವ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ ಫ್ರೆಂಡ್ಸ್.
ಈ ವ್ಲಾಗ್ನ ಇವಾಗ ಇಲ್ಲಿಗೆ ಏನು ಮಾಡೋಕ್ಕಂತೀನಿ. ಈ ವ್ಲಾಗ್ ಹಿಂಗೆ ಮತ್ತು ಕಂಟಿನ್ಯೂ ಮಾಡಿದ್ನಿ ಅಂತಂದ್ರೆ ವ್ಲಾಗ್ ಭಾಳ ಲೆಂತಿ ಆಗ್ತೈತಿ. ಸೊ ಹಾಗಾಗಿ ಈ ವ್ಲಾಗ್ ಮತ್ತು ನಾಳೆ ಕಂಟಿನ್ಯೂ ಮಾಡ್ತೀನಂತ. ಸೊ ಈ ವ್ಲಾಗ್ ನಿಮ್ಗೆ ಎಲ್ಲಾದರೂ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ. ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ. ಸೊ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದಕ್ಕೆ ಹೇಳ್ರಿ ಅಂತೇಳಿ ಕೇಳ್ಕೊತೀನಿ. ಮತ್ತು ನಾನು ನಾಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.